ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಬಂದಿದ್ದೀನಿ. ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾನೇನು ಪಬ್ಲಿಕ್ಗೆ ಸಹಾಯ ಮಾಡಿದ್ದಕ್ಕೆ, ಸ್ಕಾಲರ್ಶಿಪ್ ಕೊಟ್ಟಿದ್ದಕ್ಕೆ ಮತ್ತು ಮನೆಗಳು ಕೊಟ್ಟಿದ್ದಕ್ಕೆ ನನಗೆ 8 FIR ಆಗಿದೆ. 8 FIR ಆಗಿದೆ. ಆದ್ದರಿಂದ ಇದೆಲ್ಲ ಇವಾಗ ಲೀಗಲಾಗಿ ನಾನು ಪರ್ಮಿಷನ್ ತಗೊಂಡು ಮಾಡೋಣ ಅಂತ ಮುಂದಕ್ಕೆ ಬಂದಿದ್ದೀನಿ. ಇದರಲ್ಲಿ ನಮ್ಮ ಮೀಡಿಯಾದವರು, ನಮ್ಮ TV9 ಚಾನಲ್ ಅವರು ನನಗೆ ಹೀರೋ ಮಾಡಿದ್ದವರು, ಈ ದೇಶದಲ್ಲಿ ನನಗೆ ಗೌರವ ಕೊಟ್ಟಿದ್ದವರು ಎಲ್ಲ ಈ ಕರ್ನಾಟಕದ ಜನ ಮತ್ತು ಈ ಖಾದರ್ ಶರೀಫ್ ಗಾರ್ಡನ್ ಸ್ಲಮ್ಮಲ್ಲಿ ಇರೋರು ಎಲ್ಲ ಸಪೋರ್ಟ್ ಮಾಡಿ, ಎಲ್ಲ ಕರ್ನಾಟಕದಲ್ಲಿರೋ ನಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಗಳು, ತಾಯಿ ತಂದೆಗಳು ಎಲ್ಲರೂ ಸೇರಿ ಈ ಕೆಲಸ ನಾನೊಬ್ಬನಲ್ಲ, ನನ್ನ ಶಕ್ತಿ 22,000 ಜನ ಓಟ್ ಕೊಟ್ಟಿರೋರು ಶಕ್ತಿ ಇದೆ, ಇಡೀ ಕರ್ನಾಟಕದವ್ರ ಶಕ್ತಿ ಇದೆ. ಇವರೆಲ್ಲ ನನಗೆ ಸಪೋರ್ಟ್ ಮಾಡಿ ಮುಂದಕ್ಕೆ ಬಂದು ನನಗೆ ಸಪೋರ್ಟ್ ಮಾಡಿದ್ರೆ ಈ ಕೆಲಸ 10,000 ಮನೆಯಲ್ಲ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ನನ್ನ ಹತ್ರ ಇರೋ ಆಸ್ತಿ ಎಲ್ಲ ಇವ್ರಿಗೆ ಬರ್ದು ಕೊಟ್ಬಿಟ್ಟು ಹೋಗ್ತಾ ಇರ್ತೀವಿ. ಏನು ತಗೊಂಡು ಬಂದೆ, ಏನು ತಗೊಂಡು ಹೋಗೋದಲ್ಲ. ಈ ದುಡ್ಡನ್ನು ನಮ್ಮ ಮಕ್ಕಳಿಗೋಸ್ಕರ ಇಟ್ಟು ಹೋಗಲ್ಲ, ಈ ಬಡವ್ರಿಗೆ ಇಟ್ಬಿಟ್ಟು ಅವ್ರಿಗೆ ಸಹಾಯ ಮಾಡಿಬಿಟ್ಟು ನಾನು ಸಾಯ್ಬೇಕಂತ ಉದ್ದೇಶ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನೀವೆಲ್ಲ ಮೀಡಿಯಾ ಅವರೆಲ್ಲ ಸಪೋರ್ಟ್ ಕೊಟ್ಟು ನನಗೆ ಈ ಸಕ್ಸಸ್ ಮಾಡಬೇಕಂತ ವಿನಂತಿ ಮಾಡಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. KGF ಬಾಬು ಈಗಾಗಲೇ ಸ್ಪರ್ಧಿಸಿದ್ರು ಚುನಾವಣೆಯಲ್ಲಿ ಕೂಡ. ಈಗ ಮನೆಗಳು ಕಟ್ಕೊಡ್ತಿರೋದ್ರಿಂದ ಚಿಕ್ಕಪೇಟೆ ಕ್ಷೇತ್ರ ಜನರನ್ನ ಸೆಳೆಯುವಂಥ ಏನಾರು ಮ್ಯಾಜಿಕ್ ಇದೆಯಾ ಅಂತ ನನಗೆ ಆಸೆ ಇಟ್ಕೊಂಡು ನಾನು ಹೋಗ್ತಾ ಇಲ್ಲ. ನಾನು ಎಲ್ಲಿ ಬೇಕಾದ್ರೂ ಕಂಟೆಸ್ಟ್ ಮಾಡಲಿ, ನಾನು ಗೆದ್ದು ಬರ್ತೀನಿ. ನಾನು ಆ ಥರ ಆ ರಾಜಕೀಯದು ಏನಾದರೂ ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದ್ದಿದ್ರೆ ನಾನು ಇವತ್ತು ಒಂದು MLCನೋ ಬ್ಯಾಕ್ ಡೋರಿಂದ ಒಂದು MLCನೋ ಒಂದು ರಾಜ್ಯಸಭಾ MP ಆಗಿ ಹೋಗ್ಬೋದಾಗಿತ್ತು. ನಾನು ಹೋಗ್ತಾ ಇಲ್ಲ. ನಾನು ಓಡೋವನಲ್ಲ. ನಾನು ಇಲ್ಲೇ ಇರೋವನು. ಇಲ್ಲೇ ಚಿಕ್ಕಪೇಟಲ್ಲಿ ಇರೋ ಜನಕ್ಕೆ ಮನೆಗಳು ಕಟ್ಟಿ ಅವ್ರ ಸಾಲ ತೀರಿಸ್ಬೇಕು ಅಂತ ನಾನು ಉದ್ದೇಶ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮ್ಮ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಉದ್ಯಮಿ KGF ಬಾಬು ಅವರ ಮಾತು. ಒಟ್ಟಿನಲ್ಲಿ ನಾನು ಯಾವುದೇ ರಾಜಕೀಯ ಉದ್ದೇಶ ಆಗಲಿ ಅಥವಾ ವೈಯಕ್ತಿಕ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಮಾಡ್ತಿಲ್ಲ. ಚಿಕ್ಕಪೇಟೆ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದು, ಅದರಂತೆ ಈಗ ಮನೆಗಳನ್ನು ಕಟ್ಕೊಡ್ತಾ ಇದ್ದೀನಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.